ಲೋನಿಕ್ನಿಂದ ತಣ್ಣನೆ ಗಾಳಿಯೊಂದು ತನ್ನ ಹೃದಯದೊಳಗೆ ನೂಗ್ತಿದ್ರೆ ಕಣ್ಬಿಟ್ಟ ಲಹರಿ ತಾರಕ್ನ ನೋಟ ಎಲ್ಲಿದೆ ಅಂತ ಕನ್ನಡಿಯಲ್ಲಿ ನೋಡ್ತಾ, ಸತ್ತವನೇ ಏನು ನೋಡ್ತಿದ್ಯಾ ಅಂತ ಗರಂ ಆದ್ಲು. ನನ್ನ ಪ್ರಾಪರ್ಟಿಯಲ್ಲಿರುವಂಥ ಸೈಟನ್ನು ನೋಡ್ತಿದ್ದೀನಿ ಅಂತ ಕಣ್ಣು ಹೊಡೆದು ಅವಳನ್ನು ಅನಾಮತ್ತಾಗಿ ಬೆಡ್ ಮೇಲೆ ಉರುಳಿಸೇ ಬಿಟ್ಟ ತಾರಕ್. 80 kg ಬಂಗಾರಕ್ಕೆ 50 kg ಮಲ್ಲಿಗೆಯನ್ನು ಸುತ್ತಿರುವಂತೆ ಉಸಿರು ಕಟ್ಟಿಸಿ ಗಾಳಿ ಆಡದಂತೆ ಮಾಡ್ತಾ ಇದ್ದರೆ ಇವತ್ತು ನನ್ನ ಕತೆ ಮುಗೀತು ಅಂದ್ಕೊಡೋ ಟೈಮ್ನಲ್ಲಿ ಮೇಲಿನ ತುಟಿ ಮತ್ತು ಕೆಳಗಿನ ತುಟಿಯನ್ನು ಕಿಸ್ ಮಾಡಿ ಮುದ್ದಾಗಚ್ಚಿ ರೈಲು ಹಳಿ ತಪ್ಪುತ್ತೆ ಅನ್ನೋವಷ್ಟರಲ್ಲೇ ಪಕ್ಕಕ್ಕೆ ಒರಗ್ದ. ಭಾರವಾಗಿ ಉಸಿರಾಡ್ತಿದ್ದ ಲಹರಿಯನ್ನು ತನ್ನ ಮೇಲೆ ಕೆಳ್ಕೊಂಡು, ಕಿಸ್ ಮಾಡಿದ್ದಕ್ಕೆ ಹೀಗೆ ಮೂರ್ಛೆ ಹೋಗುವಾಗ ಆಗ್ತಿದೆಯಾ? ಇನ್ನು ಬಾಕಿ ಗೇಮನ್ನು ಸ್ಟಾರ್ಟ್ ಮಾಡಿದ್ರೆ ತಡ್ಕೊಳ್ತೀಯ ಹುಡುಗಿನ ನನ್ನ ನೀನು ಅಂತ ಕೇಳ್ತಾ ತುಟಿಗಂಟಿದ್ದ ಕೆಂಪು ಜ್ಯೂಸನ್ನು ನೆಕ್ದ. ಇಷ್ಟೊಂದು ಹ್ಯಾಶ್ ಆಗಿರ್ತೀಯ ಯಾಕೆ? ಸ್ವಲ್ಪ ಸ್ಮೂತಾಗಿರಬಾರ್ದಾ ಮಹಾನುಭಾವ ಅಂತ ಬೇಯಿಟ್ಕೊಳ್ಳುವಂತೆಯೇ ಕೇಳಿದ್ಲು. ಭುಜದ ಮೇಲಿದ್ದ ಸ್ಟಾಪ್ ಜರಿಸಿ ಅಲ್ಲಿ ಕಿಸ್ ಮಾಡ್ತಾ, ಅದು ಕೆಲವು ಕಡೆ ಮಾತ್ರ, ಅದು ಕೂಡ ಸ್ವಲ್ಪ ಸಮಯದವರೆಗೆ ಮಾತ್ರ ಬಂಗಾರ. ನನ್ನಂಥ ಅನ್ರೊಮ್ಯಾಂಟಿಕ್ ಹುಡುಗನಿಂದ ಸಾಫ್ಟ್ನೆಸ್ ಎಕ್ಸ್ಪೆಕ್ಟ್ ಮಾಡಬೇಡ. ಯಾರು? ತಾವು ಅನ್ರೊಮ್ಯಾಂಟಿಕ್ಕಾ ಅಂತ ಕಣ್ಣನ್ನು ದೊಡ್ಡದು ಮಾಡಿದ್ಲು. ಅಲ್ವಾ ಅಂತ ಇನ್ನೋಸೆಂಟ್ ಕ್ಯೂಟಾಗಿ ಕೇಳ್ತಿದ್ರೆ ಅವಳು ಬಾಯಿ ಮೇಲೆ ಕೈ ಇಟ್ಕೊಂಡು, ಅಷ್ಟೊಂದು ಕವಿತೆ ಹೇಳಿ ಇಷ್ಟೊಂದು ವಿಧ್ವಂಸ ಮಾಡಿದ ತಾವು ಅನ್ರೊಮ್ಯಾಂಟಿಕ್ ಅಂದರೆ ಯುಗದ ಅಂತ್ಯ ಇವಾಗಲೇ ಬಂದುಬಿಡುತ್ತೆ ಅಂದ್ಲು. ಲಹರಿಯ ಕುತ್ತಿಗೆ ಹಿಡಿದು ಮುಂದಕ್ಕೆ ಕೇಳ್ಕೊಂಡು, ಮುಂದುವರಿಯೋಣವಾ ಅಂದ. ನೀನು ಹೀಗೆ ರಿಕ್ವೆಸ್ಟ್ ಮಾಡಬೇಡ, ನನ್ನ ಕೈಯಿಂದ ಆಗಲ್ಲ. ಆಲ್ರೆಡಿ ನಾವು ದೊಡ್ಡ ಮದುವೆ ಕನಸಿನಲ್ಲಿದ್ದೀವಿ, ಪ್ಲೀಸ್ ಬಂಗಾರ ಅಂತ ಗಲ್ಲ ಹಿಡಿದು ಬಲವಂತ ಮಾಡಿದ್ಲು. ಸಮಾಧಾನ ಮಾಡಿದ್ಲು. ಹಾಗಾದರೆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋ. ನಾನು ಹೋಗಿ ಪಕ್ಕದ ರೂಮಲ್ಲಿ ಮಲಗ್ತೀನಿ, ನೀನು ಮಲಗು ಅಂತ ಹೇಳೋದಕ್ಕೆ ಹೋದ ಲಹರಿಯನ್ನು ಜಾಜಿ ಹೂವಿನಂಥ ಸೊಂಟ ಆ ಕಬ್ಬಿಣದಂಥ ಕೈಯಲ್ಲಿ ನುಜ್ಜುಗುಜ್ಜಾಗೋಯ್ತು. ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಆವಿ ಆಗಿಸ್ಬಿಡ್ತೀನಿ. ಕಂಟ್ರೋಲ್ ಮಾಡಲು ಹೇಳಿದ್ರೆ ಸಮಾಧಾನ ಮಾಡಿ ಕೆಲವು ಸ್ವೀಟ್ ಮಾತುಗಳನ್ನ ಹೇಳ್ತಾ ನಿದ್ದೆ ಮಾಡಿಸ್ಬೇಕು ಅಷ್ಟೇ, ಅಲ್ಲದೆ ನಿನ್ನನ್ನು ನುಂಗ್ ಹಾಕಬೇಕು ಅಂತಲ್ಲ ಅಂತ ಅವಳನ್ನ ತನ್ನ ಬಾಹುಬಂಧನದಲ್ಲಿ ಸಿಲುಕಿಸ್ತಾ ಲೈಟ್ ಆಫ್ ಮಾಡಿ ಬೆಡ್ ಲ್ಯಾಂಪ್ ಹಾಕ್ದ. ಮಸುಕಾದ ಕತ್ತಲಿನಲ್ಲಿ ಮಿಂಚುತ್ತಿದ್ದ ಅವಳ ಎದೆ ಮಧ್ಯೆ ತಲೆ ಇಟ್ಕೊಂಡ ಅವನ ಕೂದಲನ್ನು ಸವರ್ತಾ ಲಹರಿ ಕಣ್ಮುಚ್ಕೊಂಡ್ಳು. ನನ್ನನ್ನು ಮಲಗೋಸು ಕೇಳಿದ್ರೆ ಈ ರಾಕ್ಷಸಿ ಇದೇ ಮಲಗ್ಬಿಡ್ತಲ್ಲ ಅಂತ ಮುದ್ದಾಗಿ ಬೈದ್ಕೊಳ್ತಾ ಶಂಕದಂಥ ಕುತ್ತಿಗೆ ಮೇಲೆ ಇಷ್ಟದಿಂದ ಕಿಸ್ ಮಾಡ್ತಾ, ಇನ್ನು ಕೆಳಗೆ ಹೋದರೆ ತಡೆಯೋದು ಕಷ್ಟ ಅಂತ ಆ ಸಿಹಿಯಾದ ನರಕವನ್ನು ಆ ಕ್ಷಣದಲ್ಲಿ ಅನುಭವಿಸ್ತಾ ಅವಳ ಎದೆ ಮೇಲೆ ಪ್ರೀತಿಯಿಂದ ಮಲ್ಕೊಂಡೇ ಬಿಟ್ಟ ಆ ಹುಡುಗ. 1 ವಾರದ ನಂತರ ಮುಂಬೈನಲ್ಲಿ ಕೆಲಸ ಮುಗಿಸಿ ಹೈದ್ರಾಬಾದ್ಗೆ ಹೋಗದೆ ಕೇರಳ ಫ್ಲೈಟ್ ಹತ್ತಿಸ್ತಿರೋ ತಾರಕ್ನನ್ನು ಗೊಂದಲದಿಂದ ನೋಡ್ತಾ, ಇವಾಗ ಕೇರಳಕ್ಕೆ ಯಾಕೆ ತಾರಕ್ ಅಂದ್ಲು. ಅಲ್ಲಿ ಹನಿಮೂನ್ ಪ್ಯಾಕೇಜ್ ರಿಸರ್ವ್ ಮಾಡಿದ್ದೀನಿ, ಬೋಟ್ ಹೌಸ್ನಲ್ಲಿ ನಮ್ಮ ಶೋಭಾನ ಅಂತ ಹೇಳ್ತಾ ಕಣ್ಣು ಹೊಡೆದು ಆ ಹುಡುಗಿ ಮುಖವನ್ನು ಕೆಂಪು ಮೆಣಸಿನಕಾಯಿಯಂತೆ ಮಾಡಿ ಸೀಟಲ್ಲಿ ಕೂರಿಸ್ದ. ಒಂದು ಮಾತನಾದರೂ ನೇರವಾಗಿ ಹೇಳ್ಬಾರ್ದಾ? 1 ವಾರದಿಂದ ವೇಷ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಹಬ್ಬ ಹುಡುಗಿಯಾದ ನಾನೇ ಟೆಂಪ್ಟ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ನರಕ ತೋರಿಸ್ತಿದೀಯ ರಾವಣ ಅಂತ ಸಿಟ್ಟಿನಿಂದ ಅಂತ ಅವನ ಭುಜದ ಮೇಲೆ ತಲೆ ಇಟ್ಕೊಂಡ್ಳು. ಇಷ್ಟೊಂದೆಲ್ಲ ಹೇಳಿಬಿಟ್ಟು ಲಾಸ್ಟ್ಗೆ ನೀನು ಮಾಡೋದು ಇದೇನೇನಾ ಅಂತ ತಲೆಗೆ ಒಂದು ಪೆಟ್ಟು ಕೊಟ್ಟು, ಬೇಬಿ ನಮ್ಮ ಮದುವೆಯನ್ನು ಕೇರಳದ ಕೊಬ್ಬರಿ ತೋಟಗಳಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಸಿಹಿ ಸುದ್ದಿಯನ್ನು ಮಧುರವಾಗಿ ಹೇಳ್ದ. ಕಣ್ಣುಗಳನ್ನು ಅರಳಿಸಿ ನೋಡುತ್ತಾ ವಾಟ್ ಅಂದ್ಲು. ಭುಜಗಳನ್ನ ಕೊಲುಗಿಸಿ, ಆ ಹುಡುಗಿ ಬಾಯಿಗೆ ಸಲಾಡ್ ತುರುಕಿ ಕೇರಳದಲ್ಲಿ ಕಾಲಿಟ್ಟ ನಮ್ಮ CEO ಸರ್ ಅವರಿಗೋಸ್ಕರ ಬುಕ್ ಮಾಡಿದ್ದ ರೆಸಾರ್ಟ್ ರೂಮ್ ತಲುಪಿದಾಗ ಅಲ್ಲಿ ಮನು ಮತ್ತು ಶಂಕರ್ ಕಾಣಿಸ್ಕೊಂಡು ಈ ಹುಡುಗಿಗೆ ಶಾಕ್ ಕೊಟ್ಟರು. ತಾರಕ್ ಮತ್ತು ಅವ್ರನ್ನ ಆ ಕಡೆ ಈ ಕಡೆ ನೋಡ್ತಿದ್ರೆ
ಮನುಗೆ ಕೇರಳ ಆಯುರ್ವೇದ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗುತ್ತೆ ಅಂತ ಕರ್ಕೊಂಡು ಬಂದೆ ಅಂತಂದ ಶಂಕರ್. ಅಣ್ಣ, ಇವಾಗ ನಿಮಗೆ ಹೇಗಿದೆ ಅಂದ್ಲು ಮುಂದಕ್ಕೆ ಹೋಗಿ. ಚೆನ್ನಾಗಿದೆ ಲಹರಿ, ಇನ್ನು ಆ ಮ್ಯಾಟರನ್ನು ನೀನು ಬಿಟ್ಟುಬಿಡು. ಈ ಇಬ್ಬರು ಫ್ರೆಂಡ್ಸ್ಗೆ ಇವಾಗ ಟ್ರೀಟ್ಮೆಂಟ್ ಅಗತ್ಯ ಇದೆ. ಕೆಲವು ದಿನಗಳು ನಾವು ಜಾಗೃತಿಯಾಗಿ ನೋಡ್ಕೊಳ್ಬೇಕು ಅಂತ ಅಂದ ಶಂಕರ್. ತಾರಕ್, ನಿನಗೇನಾಯಿತು ಅಂದ್ಲು ಕಂಗಾಲಾಗಿ. ಹೆಡ್ಏಕ್ ಅಂದ. ಮತ್ತು ನನಗೆ ಹೇಳಲೇ ಇಲ್ಲ ಅಂದ್ಲು ಕಣ್ಣಲ್ಲಿ ನೀರು ತುಂಬಿಕೊಂಡು. ಫ್ರೆಶ್ ಆಗಿ ಬರ್ತೀವಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗಿ ಡೋರ್ ಲಾಕ್ ಮಾಡಿ, ಏನೇ ನಿನ್ನ ಸಂಕಟ ಅಂದ ಕಣ್ಣು ಒರೆಸ್ತಾ. ನನ್ನ ಸಂಕಟ ನಿನಗೇನು ಗೊತ್ತು ಅಂತ ತಳ್ಳಿಬಿಟ್ಲು. ಏಯ್, ಹೀಗೆ ಮಾಡಿದ್ರೆ ನನಗೆ ತಲೆ ಕೆಟ್ಟು ಹೋಗುತ್ತೆ, ಬಾ ಅಂದ. ಬರಲ್ಲ. ನಿನಗೆ ಹೆಲ್ತ್ ಚೆನ್ನಾಗಿಲ್ದಿದ್ರೆ ನನ್ನ ಹತ್ರ ಒಂದು ಮಾತು ಕೂಡ ಹೇಳಬೇಕು ಅಂತ ಅನ್ನಿಸ್ಲಿಲ್ವೇ? ಕಿಸ್ ಮಾಡೋದಕ್ಕೆ, ಹಗ್ ಮಾಡೋದಕ್ಕೆ ನಾನು ಬೇಕು, ಆದರೆ ಅಂತ ಅವಳು ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ಅವಳನ್ನ ಎತ್ಕೊಂಡು ಸೋಫಾದಲ್ಲಿ ಕೂರಿಸಿ ಹಿಂದಿನಿಂದ ಅಪ್ಕೊಳ್ತಾ, ವರ್ಕ್ ಹೆವಿ ಆದಾಗ ಹೆಡ್ಡಾಗಿ ಬರುತ್ತೆ ಅಷ್ಟೇ, ನಿನ್ನ ಜೊತೆ ಇದ್ದಾಗ ಬರಲ್ಲ, ಅದಕ್ಕೆ ನೆನಪಿರಲಿಲ್ಲ. ನಾನು ಸ್ಟ್ರೆಸ್ ಬ್ಲಾಸ್ಟ್ ನೀನೇ ಆಗಿರುವಾಗ ನಿನ್ನ ಜೊತೆ ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಳ್ತೀನಿ ಹೊರತು ಇಂಥದ್ದನ್ನೆಲ್ಲ ಹೇಳಿ ಟೆನ್ಷನ್ ಕೊಡಬೇಕು ಅಂತ ಯಾಕೆ ಅಂದ್ಕೊಳ್ತೀನಿ? ಇದೇ ರೀತಿ ಮಾತಾಡಿ ನನ್ನ ಸರಿಯಾಗಿ ಕೋಪ ಮಾಡ್ಕೊಳ್ಳೋದಕ್ಕೂ ಬಿಡಲ್ಲ ನೀನು ಅನ್ನುತ್ತಾ ಮುಂದಕ್ಕೆ ತಿರುಗಿ ತಾರಕ್ ಶರ್ಟ್ ಬಟನ್ಸನ್ನು ತೆಗಿತಾ, ಎಷ್ಟು ದಿನಗಳ ಟ್ರೀಟ್ಮೆಂಟ್ ಅಂತ ಕೇಳಿದ್ಲು. ಮೇ ಬಿ 2 months ಇರ್ಬೋದು. ಅಷ್ಟೊಂದು ದಿನಗಳ? ಬಂಗಾರ, ತಪ್ಪೋದಿಲ್ಲ. ನ್ಯಾಚುರಲ್ ಪ್ರೋಸೆಸ್ ಅಂದರೆ ಆ ಮಟ್ಟಿಗೆ ಟೈಮನ್ನು ಹಿಡಿಯುತ್ತೆ ಅಂತ ಹೇಳ್ತಾ, ಏನು ಅಲ್ಲಿವರೆಗೆ ತಡೆಯೋದಕ್ಕಾಗಲ್ವಾ ಅಂತಿದ್ದ ತಾರಕ್ನ ಬಿಳಿ ಎದೆ ಮೇಲೆ ಒಂದು ಪೆಟ್ಟು ಕೊಟ್ಲು. ಅಬ್ಬಾ ರಾಕ್ಷಸಿ, ರಕ್ತ ಪಿಶಾಚಿಯಂತೇನಾ ಕಚ್ಚೋದು ಏನೋ? ತಡೆಯೋದಕ್ಕಾಗದೆ ಅಂತ ಕಣ್ಣು ಹೊಡೆದು ಟೊಮೆಟೊ ಥರ ಇದ್ದ ತಾರಕ್ ಮುಖ ನೋಡಿ ಕ್ಷಣಕಾಲ ಹೆದರಿದ್ರು. ಅದು ಕ್ಷಣಿಕವೇ ಆಗಿದ್ದರಿಂದ ಇನ್ನಷ್ಟು ಹತ್ರಕ್ಕೆ ಬಂದು ಗಾಳಿಗೂ ಕೂಡ ಅವ್ರ ಮಧ್ಯೆ ಜಾಗ ಕೊಡದಂತೆ ಇಬ್ಬರ ಲಿಪ್ಸ್ ಲಾಕೇ ಮಾಡಿಬಿಟ್ಲು ಹುಡುಗಿ. ಕೇಳದೇ ಲಡ್ಡು ಸಿಕ್ತಿದ್ರೆ ಬೇಡ ಅಂತ ಹುಡುಗ ಮಾತ್ರ ಯಾಕಂತಾನೆ? ಸಿಹಿಯಾದ ತುಟಿಗಳಿಂದ ಜೇನನ್ನು ಸವಿತಾ ಆ ಹುಡುಗಿ ಹೆದರಿ ಏಳೋ ಹಾಗೆ ಕಿಸ್ ಕೊಟ್ಟ ತಾರಕ್. ಸಣ್ಣ ಕೋಪದಿಂದ ನೋಡ್ತಾ, ಸ್ನಾನ ಮಾಡೋಣ ಬಾ ಅಂದ್ಲು. ವಾಟ್? ನಂಬಲಾಗದೆ ನಿಜವನ್ನು ಕೇಳುತ್ತಿರುವಂತೆ ಅವನು ಆಲ್ಮೋಸ್ಟ್ ಕಿರ್ಚಾಡಿದಷ್ಟು ಕೆಲಸ ಮಾಡಿದ್ರೆ, ಈ ಸುವರ್ಣ ಅವಕಾಶ ಬೇಡ ಅಂದರೆ ಅಲ್ಲೇ ಇರು ಅನ್ನೋ ಕಣ್ಣುಗಳಿಂದ ಕೈ ಸನ್ನೆ ಮಾಡ್ತಾ ಮೇಲಿಂದ ದುಪಟ್ಟವನ್ನು ತಾರಕ್ ಮೇಲೆ ಎಸೆದು ಡ್ರೆಸ್ ಜಿಪ್ ತೆಗೆದು ಬೂಂದಿ ಲಡ್ಡು ಥರದ ಭುಜಗಳಿಂದ ಕೀಟಲೆ ಮಾಡ್ತಾ ನಗ್ತಾ ವಾಶ್ರೂಮ್ ಒಳಗೆ ನುಗ್ಗೇ ಬಿಟ್ಲು. ಗಾಡ್, ಇದು ನನ್ನನ್ನು ಹೀಗೆ ಸ್ವೀಟಾಗಿ ಸತಾಯಿಸಿದ್ರೆ ಹೇಗಪ್ಪ ಕಂಟ್ರೋಲ್ನಲ್ಲಿರೋದು ಅಂತ ಮುದ್ದಾಗಿ ಬೈದ್ಕೊಳ್ತಾ ಶರ್ಟ್ ಬಿಚ್ಚಿ ಹೋದ ಅವನಿಗೆ ಒಂದೊಂದು ನೀರಿನ ಹನಿಯಿಂದ ಮೈ ನೆನೆಯುತ್ತಿದ್ದ ಆ ಹುಡುಗಿ ಫಿಗರ್ ಡ್ರೆಸ್ ಒಳಗಿನಿಂದ ದರ್ಶನ ನೀಡ್ತು. ಡೋರ್ ಲಾಕ್ ಮಾಡಿ ಒಂದು ಕಾಲು ಆನಿಸಿ ಅವಳನ್ನು ಪಾದದಿಂದ ತಲೆವರೆಗೂ ಹಾಗೆಯೇ ನೋಡ್ತಾ ಇದ್ದ. ಹೆಚ್ಚಾಗಿ ಪರಿಚಯ ಇಲ್ಲದ ಸೌಂದರ್ಯ. ಈಗೋ ನಾವು ಅನ್ನುತ್ತಾ ಪರಿಚಯವನ್ನು ಮಾಡಿಕೊಡ್ತಿದ್ರೆ ಹಾಟ್ ವಾಟರ್ ಥರ ಅವನ ಬಾಡಿಯು ಹೀಟಾಗೋಯ್ತು. ಹೊರ್ಟು ಹೋಗೋದಕ್ಕೆ ನೋಡ್ತಿದ್ರೆ, ಎಲ್ಲಿಗೆ ಹೋಗ್ತೀಯ ಚಿಕ್ಕವನೇ? ನನ್ನ ಸೌಂದರ್ಯವನ್ನು ಸವಿದೆ ಹೋಗ್ತಿದ್ಯಾ ಸುಂದರನೇ ಅಂತ ಸಾಂಗ್ ಹಾಡ್ತಿದ್ದ ಹುಡುಗಿ ಕತೆ ಮುಗಿಸ್ಲೇ ರೆಡಿಯಾದ ಮರು ನಿಮಿಷ ಅವನ ಫೇಸ್ನಲ್ಲಿ ಡೆವಿಲ್ ಸ್ಮೈಲ್ ಬಂದು ಈ ಪ್ಯಾಂಟ್ ಬೆಲ್ಟ್ ಮೇಲೆ ಬಿತ್ತು. ಅದನ್ನು ನೋಡ್ತಾ ಆ ಹುಡುಗಿ ಧ್ವನಿ ಸೈಲೆಂಟ್ ಆಯಿತು. ಬರ್ತಿದ್ದೀನಿ, ನಾನೇ ಬರ್ತಿದ್ದೀನಿ. ಬೇಡ ಅಂದರೂ ಬಿಟ್ಟು ಬಿಡ್ತೀನಾ ಅಂತ ಮಾಡುತ್ತಾ ಬಿಚ್ಚಿದ ಪ್ಯಾಂಟನ್ನು ಅವಳ ಮೇಲೆ ಎಸೆದು ಓಡಿ ಹೋಗಬೇಕು ಅಂತ ನೋಡ್ತಿದ್ದಂಥ ಅವಳನ್ನು ಗೋಡೆಗೆ ಲಾಕ್ ಮಾಡ್ದ. ಮೇಲಿನಿಂದ ಬೀಳ್ತಿದ್ದ ನೀರಿನ ಜಲಧಾರೆಗೆ ಕಣ್ಣುಗಳು ನಾಚಿಕೆಯಿಂದ ಮುಚ್ಚಿಕೊಂಡ್ರೆ ಅವಳ ಸೊಂಟ ಹಿಡಿದು ತನ್ನ ಕಡೆಗೆ ಎಳ್ಕೊಂಡ ತಾರಕ್. ಸಿಹಿಯಾದ ನೋವಿಗೆ ತನ್ಮತೆಯಿಂದ ಅವಳ ಬಾಯಿಂದ ಬಂದಂಥ ನಿಟ್ಟುಸಿರಿಗೆ
ನೆನೆದ ಕುತ್ತಿಗೆ ಮೇಲ್ತುಟಿ ಮುದ್ರೆಗಳನ್ನು ಒತ್ತುತ್ತಾ, ಪ್ಲೇಸ್ ಕೂಲಾಗಿದೆ, ಬಾಡಿ ಈಟಾಗಿದೆ, ಮುಂದುವರೆದ್ಬಿಟ್ರೆ ಕತ್ತಿ ಅಂತ ಮಗ ಹುಡ್ತಾನೆ, ಏನಂತೀಯ, ಸರಿನಾ ಅನ್ನತ್ಲೆ ಕಿವಿಯ ಹಾಲಿಯನ್ನು ಕಚ್ಚಿದ. ಅವಳ ಧ್ವನಿಗೆ ಪರವಶನಾಗಿ ಸ್ವಲ್ಪ ಕೆಳಗೆ ಜಾರಿದ ಅವನ ತುಟಿಗಳು ಗುಲಾಬಿ ಸುಕುಮಾರತೆಯಿಂದ ಉಬ್ಬಾಗಿದ್ದ ಜಾಗವನ್ನು ತಲುಪಿದಾಗ ತೆಳುವಾದ ವಸ್ತ್ರ ಅವನಿಗೆ ಅಡ್ಡ ಬಂತು. ನಿಧಾನವಾಗಿ ಅರಿದ ಬೆರಳುಗಳಿಗೆ ಆ ಜಾಗ ಬೆಚ್ಚಗೆ ಬಿಗಿಯಾಗಿ ತಗಲಿ ಒಂದು ರೀತಿ ಶಾಕ್ ನೀಡಿದ್ರೆ, ಮೊದಲ ಬಾರಿ ಸ್ಪರ್ಶಿಸ್ತಿರೋ ಅವನಲ್ಲಿ ಒಂಥರ ಅನುಭೂತಿ. ಗಾಢವಾಗಿದೆ. ಕಣಿವೆಯಲ್ಲಿ ತಲೆ ತೂರಿಸಿ ಅಡಗಿಸ್ತಿದ್ದ ಆ ವೇಷದ ಗುರುತಾಗ ಅವನ ಸೊಂಟನ್ನು ಗುಜ್ಜಾಗ್ತಿದ್ರೆ, ಆ ಬಿಸಿಯನ್ನು ತಡಿಲಾರದೆ ಹಾಟ್ ವಾಟರ್ ಆಫ್ ಮಾಡಿ ಕೋಲ್ಡ್ ವಾಟರ್ ಆನ್ ಮಾಡೋದು ಲಹರಿ. ಬಿಸಿಯಾಗಿ ಇಬ್ಬರ ದೇಹ ತುಂಬ ಹೊತ್ತು ನೀರಿನೆದ್ದು ಬಿಸಿಯನ್ನು ಕಡಿಮೆ ಮಾಡ್ಕೊಂಡು ದೂರ ಸರಿದ್ವು. ಅವಳ ಮುಖ ಕೆಂಪು ಹೂವಾದ್ರೆ ಅವನ ಶರೀರ ಬೆಂಕಿ ಹೂವಿನಂದು ಬೇಯ್ತಿತ್ತು. ಮಾಡಿ ಸ್ನಾನ ಸಾಕು, ಹೋಗಿದೆವಾ ಅಂತ ಅವಳು ಹೊರಗೆ ನೂಕಿ ಬೀಗ ಹಾಕೊಂಡ ಅವನ ಮುಷ್ಟಿ ಪೆಟ್ಟು ಗೋಡೆ ಬಲಿ ಆಗ್ತಿದ್ರೆ, ಅವನಿಗೆ ಗುಣ ಆಗೋವರೆಗೆ ಕೀಟ್ಲೆಗೆ ಇಳಿಬಾರ್ದಂತ ಬಲವಾಗಿ ಅಂದ್ಕೊಂಡು ನೀರು ಸುರಿತಿದ್ದು ಡ್ರೆಸ್ ಚೇಂಜ್ ಮಾಡ್ಕೊಂಡು ತಲೆಗೆ ಟವಲ್ ಸುತ್ತಕೊಂಡು ತಾರಕ್ಕೆ ಬರೋಷ್ಟರಲ್ಲಿ ಬಿಸಿ ಬಿಸಿ ಗ್ರೀನ್ ಟೀ ಆರ್ಡರ್ ಮಾಡಿ ರೂಮ್ ಕರ್ಟನ್ಸ್ ಓಪನ್ ಮಾಡಿದ್ಲು. ಕಣ್ಣು ಹಾಯಿಸಿದಷ್ಟು ಬರೀ ಹೆಸರೇ. ಕೇರಳದ ಗ್ರಾಮ ಆಯುರ್ವೇದಕ್ಕೆ ಪ್ರಸಿದ್ಧವಾದ ಜಾಗ. ಅಲ್ಲೇ ವಿಲ್ಲಾ ಟೈಪ್ ಇಂಡಿವಿಜುವಲ್ ರಿಸಾರ್ಟ್ ಬುಕ್ ಮಾಡಿದ ತಾರಕ್ ಕೆಲವು ದಿನಗಳು ಈ ಪ್ರಕೃತಿ ಮಡಿಲಲ್ಲಿ ರಿಲ್ಯಾಕ್ಸ್ ಆಗಿ ಮನಕ್ಕೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದಿದ್ದ. ಗ್ರಾಮಕ್ಕೂ ವಿಲ್ಲಾಗಳಿಗೂ ದೂರ. ಊರು ಕಾಡಿನದಲ್ಲಿದ್ದರೆ ವಿಲ್ಲಾಗಳು ಬೆಟ್ಟದ ಮೇಲಿವೆ. ಶುದ್ಧವಾದ ಗಾಳಿಯನ್ನು ಆಸ್ವಾದಿಸ್ತಿದ್ದಾರೆ. ಆಗ ಭುಜದ ಮೇಲೆ ಬೀಳ್ತಿದ್ದ ನೀರಿನ ಹನಿಗಳೊಂದಿಗೆ ಮತ್ತೊಂದು ಟವಲ್ ತಗೊಂಡು ತಾರಕ್ ಬೆಡ್ ಮೇಲೆ ಕೂರಿಸಿ ತಲೆ ಒರೆಸ್ತಾ, ಇಲ್ಲಿ ತುಂಬ ಚೆನ್ನಾಗಿದೆ, ಅವಳತಿ ಹತ್ತಿರದಲ್ಲಿದ್ದರೆ ದೂರ ಇರಬೇಕೆಂಬುದವನಿಗೆ ಅಗ್ನಿ ಪರೀಕ್ಷೆ ಅಂತ ಆಗ್ತಿದೆ. ಅವಳು ತೋರಿಸೋ ಪ್ರೀತಿ ಒಲ್ಮೆ ಮತ್ತೊಂದು ಹೆಜ್ಜೆ ಮುಂದೆ ಹಿಡಿದು ಪ್ರೇರೇಪಿಸ್ತಿದ್ವು. ಲಹರಿ ಅಂತ ಕರೆದ ಸ್ವೀಟಾಗಿ. ಅಷ್ಟೇ ಪ್ರೀತಿಯಿಂದ ಉತ್ತರಿಸಿದ್ಲು. ನೈಟ್ಗೆ ಸ್ನ್ಯಾಕ್ಸ್ ಕೊಡ್ತೀಯಾ, ಕ್ಯೂಟಾಗಿ ನ್ಯೂಸೆಂಟ್ ಪಪ್ಪಿ ಅಂತ ಕೇಳ್ತಾ ಸೊಂಟ ಸವರ ಹೊಟ್ಟೆಗೆ ಮುಖ ಒರಗಿಸ್ಕೊಂಡ. ನೈಟ್ ಡಯಟ್ ಪ್ರಕಾರ ತಿನ್ಬೇಕು ತಾರಕ್, ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬಹುದು. ಇನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿಲ್ಲ ಅಲ್ವಾ, ಮಾಡಿದ್ಮೇಲೆ ಕೇಳಿ ನಿಂಗೆ ಡಯಟ್ ಪ್ರಕಾರ ಕೊಡ್ತೀನಿ ಅಂತಿದ್ದವಳನ್ನ ಮಂಚದ ಮೇಲೆ ಓಡಿಸಿ ಅವಳ ಮೇಲೇರಿ, ನಾನು ಕೇಳ್ತಿರೋದೇನಮ್ಮ ಅಂದ ಕೋಪದಿಂದ. ಸ್ನ್ಯಾಕ್ಸ್ ತಾನೇ ನಿನ್ನ ಅಂತ ನಾಲ್ಗೆ ಮಡಿಸಿ ತನಗೆ ಏನು ಬೇಕು ಅಲ್ಲಿ ತುಟಿಗಳನ್ನಿಟ್ಟು ಇದನ್ನು ಟೇಸ್ಟ್ ಮಾಡಬೇಕು ಅಂದ ತುಂಟತನದಿಂದ. ಛೀ, ನಾಚಿಕೆ ಮುಳುಗಿಸ್ತಿದ್ರೆ ಮುದ್ದಾಗಂದ್ಲು. ನನಗೆ ಛೀ ಇಲ್ಲ, ಬೇಕು ಬೇಡ ಅನ್ಬೇಡ. ಎಲ್ಲಿಗೆ ಹನಿಮೂನ್ ವೆಕೇಷನ್ಗೆ ಬಂದಿಲ್ಲ, ನಾವು ಟ್ರೀಟ್ಮೆಂಟ್ಗಾಗಿ ಬಂದಿದ್ದೀವಿ. ನೀನು ಹೀಗೆ ವೇಷ ಹಾಕಿದ್ರೆ ನಾನು ಬೇರೆ ರೂಮ್ನಲ್ಲಿ ಇರ್ತೀನಿ. ನನ್ನನ್ನು ಬೇಡ ಅಂತ ಹೋಗ್ತೀಯಾ? ನಿನಗೋಸ್ಕರ ಹೋಗ್ತೀನಿ ತಾರಕ್. ಆರೋಗ್ಯ ಚೆನ್ನಾಗಿದ್ರೆ ಮುಂದಿರೋ ಲೈಫೆಲ್ಲ ನಿನಗೋಸ್ಕರವೇ ತಾನೇ. ನೀನು ಕ್ಯೂರ್ ಆದರೆ ಫಸ್ಟ್ ಹ್ಯಾಪಿ ಆಗೋದು ನಾನೇ ಅಲ್ವಾ? ಪ್ಲೀಸ್, ಒಂದೇ ಒಂದು ಬಾರಿ ಪ್ಲೀಸ್. ಅಮಾಯಕತೆ ಎಲ್ಲ ಸುರಿದ್ರು ಕರಗದ ಹುಡುಗಿಯನ್ನು ನೋಡಿ ಆಕ್ರೋಶ ಬರಲು ತುಟಿಗಳು ಹಿಂಡಿ, ಹೋಗೆ ರಾಕ್ಷಸಿ, ಬೇಕಂತ ಆಸೆ ತೋರಿಸ್ತಿದ್ಯಾ ಅಲ್ವಾ? ನೋಡಿ ನೀನೇನು ಮಾಡ್ತೀನಿ ಅಂತ. 10 ಕರೆದ್ರೂ ಬಿಡಲ್ಲ, ಆವಾಗ ತೀರಿಸ್ಕೊತೀನಿ ಎಲ್ಲ ಅಂತ ಸ್ವಿಂಗ್ ಚೇರ್ನಲ್ಲಿ ತನ್ನ ಒಡಲಲ್ಲಿ ಕೂರಿಸ್ಕೊಂಡು ಟೀ ಸಿಪ್ ಮಾಡ್ತಾ ವ್ಯೂ ನೋಡ್ತಿದ್ದಾನೆ. ಇಷ್ಟೊಂದು ಕ್ಯೂಟಾಗಿರೋ ಕಷ್ಟ ಹುಡುಗ, ಸ್ವಲ್ಪ ಸೀರಿಯಸ್ ಮೇಂಟೈನ್ ಮಾಡಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಲು. ಮಾತಾಡದೆ ಗುಟುಕು ನುಂಗಿ ಮುಂದಕ್ಕೆ ಬಾಗಿದ ಲಹರಿ ತುಟಿಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ದ. ಎಷ್ಟು ಇಷ್ಟದಿಂದ ತೊಗೊಂಡವಳು ಪ್ರೀತಿಯನ್ನು ಕಣ್ಣಲ್ಲಿ ನೋಡ್ತಾ ಇಬ್ಬರು ತುಟಿಗಳು ಬಂದಾದವು. ನಾರ್ಮಲ್ ಕಿಸ್ ಡೀಪಾಗಿ ಬದಲಾ ಕಿಸ್ನ ಸಂಸಾರ ಮಾಡೋಷ್ಟು ರಿಲ್ಯಾಕ್ಸ್ ಆದರೂ ಇಬ್ಬರು. ದೂರ ಆಗೋದಕ್ಕೆ ತುಂಬ ಟೈಮ್ ಹಿಡಿತು. ನೈಟ್ ನಿನ್ನಿಂದ ನನಗೆ ಬೇಕಾಗಿರೋ ತೊಗೊಳ್ತೀನಿ, ಬೇಡ ಅಂದರೆ ನಿನ್ನ ಸೊಂಟ ಮುರಿದು ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡು ಹೋಗ್ತೀನಿ. ಇನ್ಯಾಕೆ ಮದುವೆ, ಸಂಸಾರನೇ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಲು. ಉರಿಯೋ ಪ್ಲೇಸ್ಲಿಗೆ ನಿಲ್ಲಳು ಅಂತ ಹೇಳ್ತಾ ಮನು ಕಾಲ್ ಮಾಡ್ತಿದ್ರೆ, ನಡಿ ಹೋಗೋಣ ಅಂದ. ಆಯುರ್ವೇದಿಕ್ ಹಾಸ್ಪಿಟಲ್, ಅಲ್ಲಿನ ಫೇಮಸ್ ಫಿಸಿಷಿಯನ್ ಕನ್ಸಲ್ಟ್ ಮಾಡಿದ್ರು. ಮನು ಕಾಲ್ಗಳು ನಾರ್ಮಲ್ ಆಗಬೇಕಂದ್ರೆ ಸ್ವಲ್ಪ ಶ್ರಮ, ಪೇಯ್ನಿಂದ ಕೂಡಿದ ಕೆಲಸ ಅಂತ, ಆದರೂ ಖಂಡಿತವಾಗ ಅವಳು ನಡೆಯುವಂತೆ ಮಾಡ್ತೀವಿ ಅಂದರು. ಅವರು ಕೊಡೋ ಥೆರಪಿ, ಅಲ್ಲಿ ಫಾಲೋ ಮಾಡೋ ಸಂಪ್ರದಾಯಗಳಲ್ಲೂ ಕೂಡ ಅವರು ಒಂದು ಭಾಗವಾಗಬೇಕು ಅಂತ ಹೇಳಿದರು. ಆ ಪ್ಲೇಸ್ ಪೂರ್ತಿ ತುಂಬಿದ ಪಾಸಿಟಿವ್ ಫೀಲಿಂಗ್ ಅಷ್ಟೊಂದು ಬೇಗ ಹೋಗೋದಕ್ಕೆ ಇಷ್ಟ ಇಲ್ಲ ತಾರಕ್. ಸರಿ ಎಂದ. ಎಷ್ಟೋ ಮದ್ದು ಬಳಸಿದವರಿಗೆ ಇದೇ ಲಾಸ್ಟ್ ಚಾನ್ಸ ಅಂತ ಅಂದ್ಕೊಂಡಿದ್ರು. ಆ ದಿನಕ್ಕೆ ರೆಸ್ಟ್ ತೊಗೊಳೋದಕ್ಕೆ ಹೇಳಿ ನಾಳೆಯಿಂದ ಅರ್ಲಿ ಮಾರ್ನಿಂಗ್ ಯೋಗದಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಎಂಥ ಡಯಟ್ ಬಳಸ್ಬೇಕಂತ ಹೇಳಿ ಕಳಿಸಿದ್ರು. ಮನು ಜೊತೆ ಅಲ್ಲಿನ ಗಾರ್ಡನಲ್ಲಿ ಈವ್ನಿಂಗ್ವರೆಗೆ ಕಳೆದ ಶಂಕರ್ ಅವ್ರ ಜೊತೆ ಮಾತಾಡ್ತಾ ಅಲ್ಲಿನ ನೀಲಗಿರಿ, ಅಣ್ಣಮಲೈ ಕಾಡುಗಳಿಂದ ತರ್ತಾರೆ ಅಂತ ಅವ್ರು ಹೇಳ್ತಿದ್ರೆ ಕೇಳ್ತಿದ್ದ ಲಹರಿನ ಕರೆದ ತಾರಕ್. ಹಾಟ್ ವಾಟರ್ ಆನ್ ಮಾಡ್ಬಾ, ಸ್ನಾನ ಮಾಡಿ ರೆಸ್ಟ್ ತೊಗೋಬೇಕು ಅಂತ ತನಗೆ ಅರ್ಥ ಆಗುವಂತೆ ಹೇಳ್ದ. ಹೆಡೆಗೆ ಬಂತ ತಾರ ಅಂತ ಕೇಳಿದ್ಲು. ಇಲ್ಲಿಗೆ ಬಂದ ಮೇಲೆ ಈ ಗಾಳಿ ತೆಗೆದ ಮೇಲೆ ಅಷ್ಟಾಗಿಲ್ಲಮ್ಮ ಅಂತ ರೂಮ್ ಕಡೆ ತನ್ನ ವೀಲ್ ಚೇರ್ ತಿರುಗಿಸಿ ಅಂತ ಅವನ ರೂಮ್ನಲ್ಲಿ ಬಿಟ್ಟು ಶಂಕರ್ ಜೊತೆ ಹೇಳಿದ ಮೇಲೆ ಅವನು ತನ್ನ ರೂಮ್ ಕಡೆ ಹೋದರೆ ಹಿಂದೆ ನಡೀತಿದ್ದ ಲಹರಿ ಕೈಗಳು ಕಾಲುಗಳು ನಡಕ್ತಿದ್ವು. ಈ ಕಾಟ ಕೊಡುವನಿಂದ ಇಲ್ಲೂ ನಂಗೆ ಟಾರ್ಚರ್ ತಪ್ಪಿಲ್ಲ ಅಂತ ಗುಣಗ್ತಾ ರೂಮ್ವರೆಗೆ ಬಂದ ಅವಳು ಒಳಗಡೆ ಹೋಗೋದಕ್ಕೆ ಧೈರ್ಯ ಸಾಲದೆ ಅಲ್ಲೇ ನಿಂತರೆ, ಲಹರಿ ಎಂಬ ಸ್ವೀಟ್ ಹಸ್ಕಿ ವಾಯ್ಸ್ ಕೇಳಿಸ್ತು. ಕಮ್ ಬೇಬಿ, ಟಬ್ಬತ್ ಮಾಡೋಣ ಬಾ ಕರಿತಿದ್ದ ತಾರಕ್ ಮಾಸನ್ ತುಂಟತನ. ನಿಧಾನವಾಗಿ ಒಂದೊಂದು ಹೆಜ್ಜೆ ಇಡ್ತಾ ಬಂದವಳಿಗೆ ಆಲ್ರೆಡಿ ಟವಲ್ನಲ್ಲಿ ರೆಡಿಯಾಗಿದ್ದು ಹುಡುಗ ದರ್ಶನವಾಗಿ
ಮಾತು ಕೊಟ್ಟ ಮೇಲೆ ಹೇಗೆ ತಪ್ತೀನಿ, ಬೇಗ ಬಾ ಬಂಗಾರ ಅಂತ ಒಳಗೆ ಇಳಿದು ಡೋರ್ ಕ್ಲೋಸ್ ಮಾಡಿ ಎತ್ಕೊಂಡು ಬಾಟಮ್ನಲ್ಲಿ ಇಳಿಸಿ ತಾನು ಇಳಿದ. ಇದನ್ನೇ ಕುಡಿಯಲು ಉರುಳು ಸೇವೆ ಮಾಡಿದ್ರೆ ಪುಣ್ಯ ಆದರೂ ಬರ್ತಿತ್ತು ಅಂತ ಬೇಸರ ಪಡ್ತಾ ಅವನ ವೆಯ್ಟ್ ಹೊರೋದಕ್ಕೆ ಸಿದ್ಧ ಆದ್ಲು. ತಿಳಿವಾದ ಕೊರತೆ ನೀರಿನಿಂದ ಮೈ ಗಂಟ್ಕೊಂಡು ಬ್ಲ್ಯಾಕ್ ಇನ್ನರ್ ಕಾಣಿಸಿದ್ರೆ ಬ್ಯಾಕ್ ಸೈಡ್ ಚಿಪ್ ತೆಗಿತಿ ತಾರಕ್ ಬೆರಳಿನ ತುದಿಗೆ ಅವನ ಎದೆ ಗಂಟ್ಕೊಂಡ್ಳು. ಹೀಗೆ ಏನು ಈ ಸ್ವೀಟ್ ಟಾರ್ಚರ್ ತಾರಕ್, ನಮಗೆ ಹೇಗಿದ್ರು ಮದುವೆ ಆಗಿದೆ ಅಲ್ವಾ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಂದಾಗೋಣ, ನೀನು ಹೀಗೆ ಪ್ರತಿ ಬಾರಿ ಆಸೆ ತೋರಿಸಿ ಆಟ ಆಡೋದು ನನಗೆ ಇಷ್ಟ ಇಲ್ಲ ಅಂತಿದ್ಲ. ಹರಿ ಗಂಟಲು ಗಡುಸಾದರೆ ಅವಳಿಗೆಲ್ಲ ಮೇಲಕ್ಕೆತ್ತಿ, ಆಸೆ ತೋರಿಸೋದೇನಮ್ಮ, ನಾನು ಎಂಜಾಯ್ ಮಾಡ್ತೀನಿ ನಿನ್ನ ಜೊತೆ ಹೀಗೆ ಆಡ್ತಾ ಸಂಮೋಹನ ಮುಖದಿಂದ ಹೇಳ್ತಿದ್ರೆ, ನನಗಾಗ ಅನಿಸ್ತಿಲ್ಲ ನೀನು ತೊಂದರೆ ಕೊಡ್ತಿದ್ದೀನಿ ಅಂತ ಅನಿಸ್ತಿದೆ. ತೊಂದರೆಯ ಯಾವುದಕ್ಕೆ? ನಿನ್ನಲ್ಲಿರೋ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದಷ್ಟು ಸಣ್ಣ ಹುಡುಗಿ ಅಲ್ಲ ನಾನು ಅಂದ್ಲು. ಹೇಳು, ಅವು ಲಸ್ನಿಂದ ಬಂದವುಗಳ ಅಥವಾ ಇಷ್ಟದಿಂದ ಹುಟ್ಟಿದವುಗಳ? ಗೊಂದಲದಿಂದ ನೋಡ್ತಾ ಅರ್ಥ ಆಗಲಿಲ್ಲ ಅಂದ್ಲು. ಸ್ವಲ್ಪ ಟೈಮ್ ಹಿಡಿಯುತ್ತೆ ವೆಯ್ಟ್ ಅಂತ ನ್ಯೂಡಾಗಿ ಬದಲಾದವಳ ಹಾಲಿನಂಥ ಬೆನ್ನಿನ ಇಷ್ಟದಿಂದ ತುಟಿ ಮುದ್ರೆಗಳು ಒತ್ತಿ ಸೊಂಟ ಬಂದು ಸಿಗಲ್ಲ ಹಿಡಿದು ಹಿಂದಕ್ಕೆ ತಿರುಗಿಸಿ ನಡ್ತಿದ್ದ ಕೆಂಪು ತುಟಿಗಳನ್ನ ಸೇರಿಸ್ಬಿಟ್ಟ. ಅವನಿಗೆ ಇನ್ನಷ್ಟು ಸಹಕರಿಸ್ತಾ ಇಷ್ಟಕ್ಕೆ ಬಿಟ್ಬಿಟ್ಲು. ಕಾಲು ಗಂಟೆಗಳಲ್ಲಿ ಒಂದು ರೀತಿ ರೆಸ್ಪಾನ್ಸ್ ನೋಡ್ತಾ ಮುಂದಕ್ಕೆ ತಿರುಗಿಸ್ಕೊಂಡು ಎತ್ತರವಾದಿದೆ ಅಂತ ತುಟಿಯಿಂದ ಸ್ಪರ್ಶಿಸ್ತಾ ಅವಳಲ್ಲಿ ತನ್ಮತೆಯನ್ನು ಮೂಡಿಸ್ತಾ ಕೂದಲಿನೊಳಗೆ ನುಗ್ಗಿದ ಬೆರಳುಗಳನ್ನ ಬಿಗಿ ಮಾಡಿದ್ಲು. ನೀರಿನಿಂದ ಹೊರ ಕರೆತಂದು ಟವಲ್ ಕೊಟ್ಟು ಹೋಗಿ ಕೋಲ್ಡ್ ಶವರ್ ಕೆಳಗೆ ನಿಂತ ತಾರಕ್ ಅರೆ ಗಂಟೆಗೆ ಬಂದ. ಲೈಟ್ ಪಿಂಕ್ ನೈಟ್ ಡ್ರೆಸ್ನಿಂದ ಹರಿ ಕೂದಲು ಬಾಚ್ಕೊಳ್ತಾ ಯೋಚಿಸ್ತಿದ್ರೆ ನೈಟ್ ಟ್ರ್ಯಾಕ್ ಹಾಕ್ಕೊಂಡು ಬಂದು ಅವಳನ್ನ ಬೆಡ್ ಮೇಲೆ ಉಳಿಸಿ ಪಕ್ಕದಲ್ಲಿ ಸೇರಿ, ಇಲ್ಲಿವರೆಗೆ ನೀನು ಫೀಲ್ ಆಗಿದ್ದು ಕೋರಿಕೆಯಿಂದಲೋ ಅಥವಾ ನನ್ನ ಇಷ್ಟದಿಂದಲೋ ಅಂತ ಕೇಳ್ದ. ಹಬ್ಬ ಅರ್ಥ ಆಗುವಂತ ಹೇಳ್ತಾರಕ್, ಈ ಟಾಪಿಕ್ನಲ್ಲಿ ನಾನು ಪೂರ್ ಅಂದ್ಲು ಮೂತಿ ಮುರಿತ. ಅವಳ ಕೈ ಬಂದೊಂದು ಬೆರಳನ್ನು ಮಾಡಿಸ್ತಾ, ಸೆಕ್ಸ್ ಅಂದರೆ ನಿನಗೆ ಏನು ಗೊತ್ತು ಅದನ್ನು ಹೇಳೇ ಅಂದ. ಛೀ ಒಂದು ರೀತಿ ಮುಖ ಮಾಡಲ್ಲು. ನಿನ್ನ ಅಂತ ತಲೆಗೆ ಮುಟ್ಟಿ, ಮಕ್ಕಳಂದ್ರೆ ಇಷ್ಟ ಇಲ್ವಾ ಅಂದ. ಯಾಕಿಲ್ಲ, ತುಂಬ ಇಷ್ಟ ಅಂದ್ಲು ಮಿಂಚೋ ಕಣ್ಣುಗಳಿಂದ. ಗಂಡು ಹೆಣ್ಣಿನ ಮಧ್ಯೆ ನೀನು ಛೀ ಅಂದರೆ ಸೆಕ್ಸ್ ನಡೀತಿ, ಆಕಾಶದಿಂದ ಮಕ್ಕಳು ಉದುರು ಬೀಳ್ತಾರ, ಮಾನಸಿಕ ರೋಗಿ ಅಂತ ಮತ್ತೊಂದು ಮುಟ್ಟಿ, ಹೆಣ್ಣನ್ನು ಅಮ್ಮ ಮಾಡೋದಕ್ಕೆ ಗಂಡಸು ಮಾಡೋ ಇದ್ದವನ ಛೀ ಅಂದೆ ಪದೇ ಪದೇ ಕೇಳಿದ್ರೆ ಅವನಿಗೆ ಕಾಮ ಜಾಸ್ತಿ ಅಂತ ಬಿಡಲ್ಲ, ನಿದ್ದೆ ಮಾಡೋದಕ್ಕೂ ಬಿಡಲ್ಲ ಅಂತ ಬಿರುದುಗಳು ಕೊಟ್ಟು ಸೈಕೋಗಳು ಸ್ಯಾಡಿಸ್ಟ್ಗಳು ಅಂತ ಹೆಸರು ಇಟ್ಟು ಒಮ್ಮೆ ನಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಪ್ರೆಗ್ನೆನ್ಸಿ ಬಂದ ಮೇಲೆ ರಾಜಭೋಗಗಳು ಮಾತ್ರ ನೀವೇ ಅನುಭವಿಸ್ತೀರಾ ಅಂತ ಹೇಳ್ದ. ಇವಾಗ ನಮ್ಮಿಬ್ಬರ ಮಧ್ಯೆ ನಡೆದಿದ್ದು ಸೆಕ್ಸ್ ಅಲ್ವೇ, ನನ್ನ ಫೀಲಿಂಗ್ಸನ್ನು ಟಚ್ ಮೂಲಕ ನನ್ನ ಮನಸ್ಸಿನಲ್ಲಿ ಕಳಿಸೋದು ಅಂತ ಅವಳ ಹೃದಯದ ಮೇಲೆ ಬೆರಳಿಟ್ಟು ತೋರಿಸ್ತಾ, ಇಲ್ಲಿ ಬಲವಾಗಿ ಫಿಕ್ಸ್ ಆದರೆ ನಾನು ಏನು ಮಾಡಿದ್ರು ಛೀ ಅಂತ ನಿನಗನ್ಸಲ್ಲ, ನನ್ನಿಂದ ಇನ್ನೂ ಏನೂ ಬೇಕು ಅಂತ ಆರಾಟ ಪಡ್ತೀಯಾ, ಆಸೆ ಪಡ್ತೀಯಾ, ಹಾಗೆ ನಾನು ಮಾಡೋ ಪ್ರತಿ ಕೆಲಸಕ್ಕೆ ನೀನು ರಿಯಾಕ್ಟ್ ಆಗೋ ವಿಧಾನವನ್ನು ಬಟ್ಟು ನಿನ್ನ ಇನ್ನೂ ಸ್ಯಾಟಿಸ್ಫೈ ಮಾಡಬೇಕಂತ ಅನಿಸುತ್ತೆ, ಮುದ್ದು ಮಾಡ್ಬೇಕನ್ಸುತ್ತೆ. ಇದಕ್ಕೆ ಹೆಸರು ಕಾಮ ಅಂದ್ಕೊಂಡ್ರೆ ಛೀ ಅಂದ್ಕೋ, ಇಲ್ಲ ಇದು ನಮ್ಮಿಬ್ಬರ ಮಧ್ಯೆ ಇರೋ ಬಂಧವನ್ನು ಸ್ಟ್ರಾಂಗಾಗಿ ಬಿಲ್ಡ್ ಮಾಡುತ್ತೆ, ಅದೇ ಭಾವ ನಮ್ಮನ್ನೊಂದು ಮಾಡುತ್ತೆ ಅಂತ ನೀನು ನಂಬಿದ್ರೆ ಇಲ್ಲಿವರೆಗೆ ನಾನು ಮಾಡಿದ್ದನ್ನು ಪ್ರೀಷಿಯಸ್ ಮೂಮೆಂಟ್ಸ್ ಅಂತ ಫೀಲ್ ಆಗ್ತೀಯಾ. ಇದಕ್ಕೆ ಮದುವೆ ಆಗಬೇಕನ್ನೋ ರೂಲನ್ನು ನಾನು ಅಷ್ಟಾಗಿ ಲೆಕ್ಕಿಸ್ಕೊಳ್ಳಲ್ಲ. ಆ ದಿನ ನಿನ್ನಿಂದ ಸೈನ್ ಮಾಡಿಸಿದ್ದು ಕೂಡ ನೀನೆಲ್ಲೋ ನನ್ನ ಕೈ ಮೀರಿ ಹೋಗ್ತೀಯಾ ಅಂತ ಅಷ್ಟೇ ಹೊರತು ನಿನ್ನ ಬಾಡಿ ಮೇಲಿನ ಮೋಹದಿಂದಲ್ಲ. ನಿನಗಿಂತ ಸೂಪರ್ ಫಿಗರ್ಗಳು ಚಿಟಿಕೆ ಹೊಡೆದ್ರೆ ನನ್ನ ಮುಂದೆ ಬೀಳ್ತಾರೆ, ಆದರೆ ಅವರ ನನ್ನ ಮನೆ ಹೊಸ್ತಿಲವರೆಗೂ ಬರೋದಕ್ಕೆ ಬಿಡಲ್ಲ. ನಾವು ಹೃದಯದಲ್ಲಿ ಏನೇನೋ ಉಂಟು ಬಲವಾಗಿ ಫಿಕ್ಸ್ ಮಾಡ್ತೀವೋ ಅದು ಲೈಫ್ ಲಾಂಗ್ ಕಂಟಿನ್ಯೂ ಆಗಬೇಕು. ಕೋರಿಕೆ ಹುಟ್ಟಿದ ಕಡೆಯೆಲ್ಲ ಮೈಂಡ್ ಓಡಬಾರ್ದು. ಆಗ ಓಡಿದ್ರೆ ಕಾಡಿನಲ್ಲಿರೋ ಪ್ರಾಣಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ? ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು ಹೇಳೋದು, ಇಲ್ಲ ವಿವರವಾಗಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬೇಕಾ? ಇವೆಲ್ಲ ನಾನು ನೋಡಿದ ಮೊದಲ ದಿನವೇ ಅನ್ನಿಸ್ತಾ ನಿನಗೆ? ಯಾವಾಗ ನೋಡಿದೆ ನನ್ನ ನಿಜವಾಗ್ಲೂ? ಆ ದಿನ ರೋಹಿತ್ ಜೊತೆ ಟ್ಯಾಂಕ್ ಬಂಡ್ ಹತ್ರ ಕಾರ್ನಿಂದ ಹಿಡಿದು ಹೊರಟೋದೆ ಅಲ್ವಾ ನೋಡು. ಆಗ ನಿನ್ನ ಸೈಡ್ ಸಾಫ್ಟ್ ಹಿಪ್ ಮೇಲೆ ನಾಗರಾವನಂತೆ ಜಡೆ ಹಾಡ್ತಿದ್ರೆ ನನ್ನ ಹಾರ್ಟ್ ಸ್ಕಿಪ್ ಆಯಿತು. ಅಲ್ಲೇ ನೀನು ಎತ್ಕೊಂಡು ಹೋಗೇನೋ ಮಾಡ್ಬೇಕನ್ನಿಸ್ತು ಅಂತ ಹೇಳ್ತಿದ್ರೆ ತಾರಕ್ ಬಾಯಿನೆರಡು ಕೈಯಿಂದ ಮುಚ್ತಾ, ನಾಚಿಕೆ ಇಲ್ವೇನೋ ನಿನಗೆ ಅಂದು. ನಾಚಿಕೆ ಪಟ್ಟರೆ ಈ ಫೀಲಿಂಗ್ಸ್ಗೆ ಬದುಕಿರಲ್ವೇ? ಆಗ ನಡೆಯೋ ಸಂಭೋಗ ಒಂದು ಮೆಷಿನ್ ಥರ ಇರುತ್ತೆ ಹೊರತು ಮನುಷ್ಯ ಮನಸ್ಸಿನಿಂದ ಮಾಡೋ ಆಟ ಥರ ಇರಲ್ಲ. ಯಪ್ಪ ಇನ್ನು ಬೇಡ, ನೀನು ಹೀಗೆ ಹೇಳ್ತಿದ್ರೆ ನನಗೆ ಟೆಂಪ್ಟ್ ಆಗ್ತಿದೆ ಅಂತ ನಾಚಿಕೆ ಬಿಟ್ಟು ಹೇಳಿದಿಲ್ಲ. ಹರಿ ಬಾಯಿನ ತನ್ನ ಬಾಯಿಂದ ಮುಚ್ಚಿಬಿಟ್ಟ. ಕೋರಿಕೆ ಎಗರು ಬೀಳೋ ಅಲೆಗಳಂತೆ ಆಕಾಶವನ್ನು ಮುಟ್ಟೋ ಮುನ್ನವೇ ನೆಲವನ್ನು ತಲುಪಿದಂಥ ಅವಳಲ್ಲಿ ಫೀಲಿಂಗ್ಸನ್ನು ಹೆಚ್ಚಿಸ್ದ. ಕೀಟ್ಲೆ ಮಾಡೋದು ಹೆಂಗಸ್ರಿಗೆ ಮಾತ್ರ ಸಾಧ್ಯ ಅಂದ್ಕೊಂಡಿದ್ದೆ ಇಷ್ಟು ದಿನ. ಇಲ್ಲಿರೋ ಅಷ್ಟು ದಿನ ಹೀಗೆ ನಿನ್ನ ಫೀಲಿಂಗ್ಸ್ಗೆ ಎವರೆಸ್ಟ್ಗಿಂತ ಮೇಲೆ ಕೆತ್ತು ಪಾತಾಳಕ್ಕೆ ತಳ್ತೀನಿ. ಮದುವೆಯಾಗಿ ನನ್ನ ಪಕ್ಕಕ್ಕೆ ಯಾವಾಗ ಬರಬೇಕಂತ ನೀನು ತಹತಹಿಸುವಂತ ಮಾಡ್ತೀನಿ ನೋಡು ಅಂತ ಹಣ್ಣಿನಂಥ ತುಟಿಯನ್ನು ಕಚ್ಚಿಬಿಟ್ಟ. ಬಾಯೊಳಗೆಲ್ಲ ಬೈಗಳನ್ನ ಬೈದ್ಕೊಳ್ತಾ ಅವನ ಎದೆಯೊಳಗಡಗೆ ಮಲ್ಕೊಂಡ್ಳು ಲಹರಿ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ಯೂಟ್ಯೂಬ್ಗಿಂತ ಮೊದಲು ಓದಿ. ಥ್ಯಾಂಕ್ ಯು.